ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. RSS ನೋಂದಣಿಯಾಗಬೇಕಾ, RSS ನೋಂದಣಿ ಆಗಲೇಬೇಕಾ ಅಂತ ಮತ್ತಷ್ಟು ಪ್ರಶ್ನೆ ತಗೊಳ್ಳೋಣ. ಒಂದಷ್ಟು ಪ್ರಶ್ನೆ ತಗೊಳ್ಳೋಣ. ರಾಜು ವಿಶ್ವಕರ್ಮ ಅಂತ KPCC ಪ್ರಧಾನ ಕಾರ್ಯದರ್ಶಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ RSS ಪರವಾಗಿ ಬಂದಿರೋರು ಅಂತ ಅವ್ರಿಗೆ ನನ್ನ ಪ್ರಶ್ನೆ. ಅಲ್ಲ, ಬಂದಿರೋದು. ಓಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀನಿ. ಓಕೆ, ಇದು ಮೋಹನ್ ಭಾಗವತ್ ಅವರು ಹೇಳಿದ್ರು, ಸರ್ಕಾರದಿಂದ ಸೌಲಭ್ಯಗಳನ್ನು ತಗೊಳ್ಳೋ ಹಾಗಿದ್ದರೆ ನಾವು ರಿಜಿಸ್ಟ್ರ್ ಮಾಡಬೇಕು, ಇಲ್ಲದೆ ಹೋದರೆ ನಾವು ರಿಜಿಸ್ಟ್ರ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಮೋಹನ್ ಭಾಗವತ್ ಅವ್ರಿಗೆ 2015ರಿಂದ Z+ ಎಲೈಟ್ ಭದ್ರತೆ ಕೊಡ್ತಾ ಇದೆ ಸರ್ಕಾರ. ದೇಶದಲ್ಲಿ ಒಂದು 50 ಜನಕ್ಕೆ ಮಾತ್ರ ಈ ಭದ್ರತೆ ಇದೆ. ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ರಾಹುಲ್ ಗಾಂಧಿಗೂ ಇದೆ. ಸುಮಾರು ಒಂದು ತಿಂಗಳಿಗೆ 35ರಿಂದ 50 ಲಕ್ಷ ಖರ್ಚಾಗುತ್ತೆ ಭದ್ರತೆ ವಿಷಯಕ್ಕೆ. ವರ್ಷಕ್ಕೆ ಒಂದು 5 ಕೋಟಿ 10 ಕೋಟಿ 50 ಕೋಟಿ ಖರ್ಚಾಗುತ್ತೆ. 10 ವರ್ಷದಿಂದ ಈ ಭದ್ರತೆಗೆ ಮೋಹನ್ ಭಾಗವತ್ ಅವ್ರಿಗೆ ಕೊಡ್ತಾ ಇದ್ದೀರಾ. ಇದು ಸರ್ಕಾರದ ದುಡ್ಡಲ್ವಾ? ಸರ್ಕಾರದ ಸೌಲಭ್ಯಗಳು ಬೇಕು, ಆದರೆ ಸರ್ಕಾರದ ಸಂವಿಧಾನದ ಅಡಿಯಲ್ಲಿ ನಾವು ರಿಜಿಸ್ಟರ್ ಆಗಲ್ಲ. ಮದುವೆ ಬೇಕು, ಹೆಂಡತಿ ಬೇಕು, ಮಕ್ಕಳನ್ನೋ ಜವಾಬ್ದಾರಿ ಬೇಡ ಅನ್ನೋ ಈ ನಿಲುವು ಸರಿನಾ? ರೈಟ್ ಕ್ವಶನ್ ಸರ್, ತುಂಬ ಚರ್ಚೆ ಆಗ್ತಾ ಇದೆ. ವೆರಿ ಗುಡ್ ಕ್ವಶನ್, ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇವತ್ತು ಅಲ್ಲಿ ನಾವು ಕೂತಿದ್ದಾಗ ನೋಡ್ತಾ ಇದ್ದೆ, ನೀಟ್ ಎಕ್ಸಾಮ್ ನಡೀತಾ ಇದೆ ಇವತ್ತು. ಆ ನೀಟ್ ಎಕ್ಸಾಮ್ಗೆ ಮಿಲಿಟ್ರಿ ಅವ್ರನ್ನ ಯೂಸ್ ಮಾಡಿಕೊಂಡು ಹೆಲಿಕಾಪ್ಟ್ರಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ಹೇಳಿದ್ರು ನ್ಯೂಸ್ನಲ್ಲಿ. ಇವರು ನಿಮ್ಮ ಸುವರ್ಣದಲ್ಲೇ ಬಂತು, ಏನು ಇಷ್ಟೊಂದು ಖರ್ಚು ಮಾಡಿಕೊಂಡು ಮಾಡ್ತಾ ಇದ್ದಾರಲ್ಲ ಅಂತ. ಯಾಕೆಂದರೆ ದೇಶದ ಒಳಿತಿಗಾಗಿ ಮಾಡ್ತಾ ಇರೋದು, ನಂದು ಎಕ್ಸಾಮ್ ತೊಗೊಳೋದಕ್ಕಲ್ಲ. ಹಾಗೆ ಒಬ್ಬರು ಲೀಡರ್ನ, ಈಗ ಒಬ್ಬರು ನೀವು ಹೇಳಿದ್ರು ಒಬ್ಬರು ನಿಮ್ಮ ಪಾರ್ಟಿಯವರೇ, ಅವರು ಅವಾಗ ಏನು, ಇವಾಗ ಅಟ್ಲೀಸ್ಟ್ ಅವರು ಲೀಡರ್ ಆಫ್ ದ ಆಪೋಸಿಷನ್ ಪಾರ್ಲಿಮೆಂಟಲ್ಲಿ, ಅವಾಗ ಏನೂ ಇರಲಿಲ್ಲ, ಬರೀ ಒಂದು ಪಾರ್ಲಿಮೆಂಟ್ ಮೆಂಬರ್ ಅವರು. ನಾನು ಬೆಂಗಳೂರಿಂದ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದರು, ಎಂಟೈರ್ ಒಂದು ಸೆಕ್ಟರ್ ರೋಡ್ ಕ್ಲೋಸ್ ಮಾಡಿದರು ಅವ್ರು ಹೋಗುವಾಗ. ಈಗ ಸುಮಾರು ಒಂದು 10 ವರ್ಷದ ಕೆಳಗೆ ಅಲ್ಲ, ಅವಾಗ ಏನೂ ಇರಲಿಲ್ಲ. ಇದು ವಾಗ್ವಾದ ಅಲ್ಲ, ಸಂವಾದ. ಅವರು ಅವಾಗ ಯಾವ ಪೊಸಿಷನ್ನಲ್ಲೂ ಇರಲಿಲ್ಲ, ಬರೀ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಅವರು. ಆದ್ರೂ ಅವ್ರಿಗೆ ಕೊಟ್ಟರು. ಯಾಕೆ ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಯವರ ಮೊಮ್ಮಗ ಆಲ್ ದೋಸ್ ಥಿಂಗ್. ಹಾಗಿರುವಾಗ ಒಂದು ಪ್ರೊಟೆಕ್ಷನ್ ಕೊಡಬೇಕು. ಅದೇ ರೀತಿ RSS ಅಂದರೆ ತುಂಬ ಜನಗಳ ಅಭಿಮಾನ ಇದೆ. ಯಾಕೀಗ ಒಬ್ಬ ಸಿನಿಮಾ ನಟ ಅವರು ಹೋದರೆ ಫುಲ್ ಪ್ರೊಟೆಕ್ಷನ್ ಕೊಡ್ತೇವೆ. ಅವರೇನು ರಿಜಿಸ್ಟರ್ ಆಗಿಲ್ಲ, ಅವರು ನನ್ನ ಹಿಂದೆ ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ. ಅವರು ಜನಗಳು ಬರ್ತಾರೆ ಅಂತ ಹೇಳಿ ರಜೆಗಳು ಡಿಕ್ಲೇರ್ ಮಾಡಿದ್ರು, ಇಡೀ ಸರ್ಕಾರನೇ ನಿಲ್ಲಿಸಿದ್ರು. ಆವಾಗ ಅದಕ್ಕೆ ಬೆಲೆ ಕೊಡೋಕ್ಕಾಗತ್ತೆ. ಸರ್ಕಾರದ ಒಂದು ಒಳಿತಿಗಾಗಿ ಅದು ಮಾಡ್ಕೊಳ್ಳುತ್ತೆ ಸರ್ಕಾರ. ಅವರೇನು ಕೇಳಿಲ್ಲ, Z+ ಕೊಡಿ ಅಂತ ಕೇಳೋದಿಲ್ಲ. ಸರ್ಕಾರನೇ ಅವ್ರು ನಮಗೆ ಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸರ್ಕಾರ ಬೇಡ ಅಂತ ಇದ್ರೆ ನಿಲ್ಲಿಸ್ಬೋದಲ್ಲ, ಅವಾಗ ಎಲ್ರಿಗೂ ನಿಲ್ಲಿಸಲಿ, ಬೇಕಾದ್ರೆ ಖುಷಿಯಾಗಿ ನಿಲ್ಲಿಸಲಿ, ನಮಗೇನು ಬೇಜಾರಿಲ್ಲ. ಬಟ್ ನಮಗೆ ಸರ್ಕಾರದವರೇನೆ ಇವರು ಹೋದರೆ ಅಕಸ್ಮಾತ್ ಅವ್ರಿಗೆ ಯಾರಾದರೂ ಒಂದು ತೊಂದರೆ ಕೊಟ್ಟರೆ ಅದರಿಂದ ಸರ್ಕಾರಕ್ಕೆ ತೊಂದರೆ ಬರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಸರ್ಕಾರಕ್ಕೆ. ಹಾಗಾಗಿ ಬರೀ BJP ಎಲ್ಲ, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ, ನಾಳೆ ಇಲ್ಲೂ ಕೊಡ್ತಾರೆ, ಅಲ್ಲೂ ಕೊಡ್ತಾರೆ. ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ನು ಒಂದು ಸೈಟ್ ಹೆಂಗೆ ತಗೊಳುತ್ತೆ, ಬಿಲ್ಡಿಂಗ್ ಹೆಂಗೆ ಕಟ್ಟುತ್ತೆ, ಆ ಬಿಲ್ಡಿಂಗಿಗೆ ಕಟ್ಟೋದಕ್ಕೆ ದೇಣಿಗೆ ಹೆಂಗೆ ತಗೊಳುತ್ತೆ? ಬುದ್ಧಿಗೆ ಅವರೇ, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆದರೆ ಅವ್ರ ಪ್ರಾಪರ್ಟಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಐ ಅಗ್ರಿ. ಕೇಳಿಸ್ಕೋಬೇಕು ಇವರೇ, ನೀವು ಮಾತಾಡಬೇಡಿ, ಅವ್ರ ಆನ್ಸರ್ ಕೇಳಿಸ್ಕೊಳ್ಳಿ. ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಪ್ರಾಪರ್ಟಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಒಂದು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಅಲ್ಲಿ ಏನಾಗಿರುತ್ತೆ, ಈಗ ನಾನು RSS ಅಭಿಮಾನಿ ಅಂತ ತೊಗೊಳ್ಳಿ, ನನ್ನ ಪ್ರಾಪರ್ಟಿನ ನೀವು ಯೂಸ್ ಮಾಡಿ ಅಂತ ಕೊಡ್ಬೋದು. ನಾನು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಓಕೆ, ಯೂಸ್ ಮಾಡಿ. ಸುವರ್ಣ ನ್ಯೂಸ್ ಇದೆ, ನಿಮಗೆ ಬಂದು ಸರ್ ನಿಮ್ಮ ಮೇಲೆ ತುಂಬ ನನಗೆ ಅಭಿಮಾನ ಇದೆ, ನಮ್ಮ ಮನೇಲೇ ನಿಮ್ಮದು ಮಾಡಿ ಅಂತ ಹೇಳ್ತಾರೆ, TV ಸ್ಟುಡಿಯೋ ಅಲ್ಲೇ ಮಾಡಿ ಅಂತ ಹೇಳ್ತಾರೆ. ದಟ್ ಈಸ್ ಪರ್ಮಿಸಿಬಲ್. ಅದಕ್ಕೆ ಹೇಳಿದ್ದು, ನೀವು ದಾಖಲೆ ಏನಾದ್ರು ಇದ್ದರೆ ಖಂಡಿತ ನೋಡ್ತೇನೆ ಅದನ್ನು. ಅವರು RSS ಹೆಸರಲ್ಲಿ ಇದ್ದರೆ ಖಂಡಿತ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಗಿರೀಶ್ ಕಾಳಪ್ಪ ಸರ್, ನಿಜವಾಗ್ಲೂ ನಿಮಗೆ ಅನಿಸುತ್ತಾ ಇಷ್ಟು ಬೇರೆ ಬೇರೆ ಕಡೆ ದೇಶದ ಬೇರೆ ಬೇರೆ ನಗರಗಳಲ್ಲಿನ ಆಸ್ತಿಗಳು ಅದನ್ನು RSS ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು ಅಂತ ಏನಾದ್ರು ತಮಗನ್ಸುತ್ತಾ? ಇಷ್ಟು ವರ್ಷಗಳಿಂದ ಡಾಕ್ಯುಮೆಂಟೇ ಇಲ್ಲದೆ ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಸ್ತಿಗಳನ್ನು ಹಿಡ್ಕೊಂಡು ಕೂತ್ಕೊಂಡಿದೆ ಅಂತ ಅನ್ಸುತ್ತಾ? ಇವಾಗ ಒಬ್ಬ ಪ್ರಭಾವಿ ಮಂತ್ರಿ ಇರ್ತಾರೆ, ಆಯಿತಾ? ಆ ಪ್ರಭಾವಿ ಮಂತ್ರಿಗೆ ಯಾರೋ ಒಬ್ರು ದೇಣಿಗೆ ಕೊಡೋರು ತುಂಬ ಜನ ಹುಟ್ಕೋತಾರೆ. ಓಕೆ, ಬಡವನ್ಗೆ ಯಾರು ದೇಣಿಗೆ ಕೊಡಲ್ಲ.
ಬಡವನಿಗೆ ಯಾರು ದೇಣಿಗೆ ಕೊಡಲ್ಲ. ಅವನ ಪಾಪ ಬೀದಿ ಸೈಡಲ್ಲಿ ಬಿದ್ದಿರ್ತಾನೆ, ಅವ್ನು ಯಾರು ದೇಣಿಗೆ ಕೊಡಲ್ಲ. ಓಕೆ. ಬಟ್ ಪ್ರಭಾವಿಗಳಿಗೆ ಎಲ್ಲರೂ ಬರ್ತಾರೆ ದೇಣಿಗೆ ಕೊಡೋದಕ್ಕೆ. ಆಯ್ತಾ? ಯಾಕೆ ಇವ್ರಿಗೆ ದೇಣಿಗೆ ಬರುತ್ತೆ? ಪ್ರಭಾವಿಗಳಿದ್ದಾರೆ. ಓಕೆ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅವ್ರ ಕೆಳಗಡೆ ಇದೆ. ಇವಾಗ ಟಾಟಾ ಸನ್ಸ್ ಇಸ್ ದ ಹೋಲ್ಡಿಂಗ್ ಕಂಪನಿ Okay. ಫಾರ್ ದ ಟಾಟಾ ಗ್ರೂಪ್. ಆಯ್ತಾ? ಟಾಟಾ ಗ್ರೂಪ್ ಅಲ್ಲಿ 150 ಕಂಪನಿ ಇದೆ. ಟಾಟಾ ಎಲೆಕ್ಸಿ, ಟಾಟಾ ಕನ್ಸಲ್ಟೆನ್ಸಿ, 150 ಕಂಪನಿ ಇದೆ. ಬಟ್ ಟಾಟಾ ಅವೆಲ್ಲ ದೇ ಆರ್ ಟ್ರೇಡೆಡ್, ಡೈಲಿ ಟ್ರೇಡಿಂಗ್ ಆಗುತ್ತೆ. ಟಾಟಾ ಸನ್ಸ್ ಇಲ್ಲ. ಓಕೆ. ಇಟ್ಸ್ ಇದು ಏನದು, ಇಟ್ಸ್ ನಾಟ್ ಸೋಲ್ಡ್ ಇನ್ ಬಾಟ್. Okay. ಅಂದ್ರೆ ಅದು ಇಟ್ಸ್ ಅ ಹೋಲ್ಡಿಂಗ್ ಕಂಪನಿ, Okay. ಪೇರೆಂಟ್ ಕಂಪನಿ ವಿಚ್ ಇಸ್ ನಾಟ್ ಅವೈಲೇಬಲ್ ಆನ್ ದ ಶೇರ್ ಮಾರ್ಕೆಟ್. Okay. ಆಯ್ತಾ? ಹೀಗಿರ್ಬೋದು. ಬಟ್ ಟಾಟಾ ಸನ್ಸ್ ಇಸ್ ಆಲ್ಸೋ ರಿಜಿಸ್ಟರ್ಡ್. ಓಕೆ. ಅದು ಕೂಡ ರಿಜಿಸ್ಟರ್ ಆಗಿರುತ್ತೆ. ಇವಾಗ ನೀವೇನು ಹೇಳ್ತಿದ್ದೀರಿ, 108 ಸಂಸ್ಥೆಗಳಿವೆ ಇವ್ರ ಕೆಳಗಡೆ, ಅವೆಲ್ಲ ರಿಜಿಸ್ಟರ್ಡ್ ಇವೆ. ಅವೆಲ್ಲ ರಿಜಿಸ್ಟರ್ಡ್. ಬಟ್ ಪೇರೆಂಟ್ ಆರ್ಗನೈಸೇಷನ್ ಅನ್ರಿಜಿಸ್ಟರ್ಡ್ ಇದೆ. ಓಕೆ. ಸೊ ಇವಾಗ ನನಗೇನು ನಡೆಸಬೇಕಾ? ಯಾವುದೋ ಒಂದು ಸಂಸ್ಥೆ ಹೆಸರಲ್ಲಿ ನಡೆಸ್ತೀನಿ, ಅಥವಾ ಪುತ್ತಿಗೆ ಅವ್ರು ಹೇಳಿದಾಗೆ ಯಾವುದೋ ಒಂದು ದೇಣಿಗೆದಾರರ ಹೆಸರು ಇಟ್ಕೋತೀನಿ. ಬಟ್ ಪ್ರಶ್ನೆ ಅದಲ್ಲ ಅಜಿತ್, ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಲೀಗಲ್ ಇಲ್ಲಿಗಲ್ ಪ್ರಶ್ನೆ ಬೇಡ ಅಂತಿರಲಿಲ್ಲ. ಅಲ್ಲ, ದಟ್ ಇಸ್ ನಾಟ್ ದ ಪಾಯಿಂಟ್. ಏನಕ್ಕಂದ್ರೆ ನಾನು ಹೇಳಿದ ಹಾಗೆ ನಾಳೆ ಈ ವಿಷಯ ಕೋರ್ಟ್ ಹೋದ್ರು ಕೂಡ ಜಡ್ಜ್ಗಳಿಗೆ ಹೋಗ್ತಿದ್ದಾರೆ, RSS ಆಫೀಸ್ಗಳಿಗೆ, ಜಡ್ಜ್ಗಳಿಗೆ RSS ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ನೀವು ಇದರಲ್ಲಿ ಏನಾಗುತ್ತೆ? ನೀವು ಆರ್ ಯು ಸೇಯಿಂಗ್ ದಟ್ ಇವಾಗ ಜಡ್ಜ್ಗಳು ಇವಾಗ ನಾಳೆ ನಿರ್ಣಯ ಕೊಡ್ತಾರೆ, ಇಲ್ಲ RSS ನೀಡ್ ನಾಟ್ ರಿಜಿಸ್ಟರ್ ಇಟ್ ಸೆಲ್ಫ್ ಅಂತ, ಮುಗಿತಾ ಅದು? ಒಂದು ಗಟ್ಟಿಯಾದ ಜುಡಿಷಿಯರಿ ಇರುವಂತಹ ದೇಶ ಒಂದು. ಒಂದು ನಿಮಿಷ ಗಟ್ಟಿಯಾದ ಜುಡಿಷಿಯರಿ ಇರುವಂತಹ ದೇಶ. ತಾವೊಬ್ಬ ವಕೀಲರು ಇದ್ದೀರಿ. ಯಾವುದೋ ಜಡ್ಜು ಐ ಥಿಂಕ್ ಇಟ್ ಶುಡ್ ನಾಟ್ ಹ್ಯಾಪನ್ ಅಂತಾರ, ಅಥವಾ ಈ ಕಾನೂನಿನ ಇಂತಿಂತ ವಿಧಿಗಳ ಪ್ರಕಾರ ಇದಾಗಬೇಕು ಆಗಬಾರ್ದು ಅಂತ ಹೇಳ್ತಾರೆ. ಅದು ನಾನು ಲೆಟ್ ಮಿ ಕಂಪ್ಲೀಟ್ ವಾಟ್ ಐ ಸೇ. ನನಗೂ ಕಾನೂನಿನ ಬಗ್ಗೆ ಗೌರವ ಇದೆ, ನನಗೂ 30 ವರ್ಷ ಪ್ರಾಕ್ಟೀಸ್ ಆಗಿದೆ. ಆಯ್ತಾ? ಸೊ ಯು ಡೋಂಟ್ ಹ್ಯಾವ್ ಟು ಟೆಲ್ ಮಿ ಹಿಂಗೆ ಮಾತಾಡಿ ಅಂತ ದಯವಿಟ್ಟು ಹೇಳಿ. ನಾನು ಹಿಂಗೆ ಮಾತಾಡಿ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾಳೆ ಕಾನೂನಾತ್ಮಕವಾಗಿ ಇಲ್ಲ ಬೇಕಾಗಿಲ್ಲ, ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂತಲೂ ಹೇಳುತ್ತೆ. ಅದ್ರ ಬಗ್ಗೆ ಸಂಶಯ ಬೇಡ ನಿಮಗೆ. 100% ಯಾವ್ದಾದ್ರು ಕೋರ್ಟ್ ಹೇಳುತ್ತೆ. ಬಟ್ ನೀವು ಯು ಆರ್ ಬಿಫೋರ್ ದ ಪಬ್ಲಿಕ್. ಇವಾಗ ಇವರೆಲ್ಲ ಕೂತಿದಾರಲ್ಲ, ದ ಪಬ್ಲಿಕ್. ನಮ್ಮನ್ನ ವೀಕ್ಷಿಸ್ತಿದಾರಲ್ಲ, ಅವರೆಲ್ಲ ಪಬ್ಲಿಕ್. ಅವ್ರೇನು ಪ್ರಶ್ನೆ ಬರುತ್ತೆ ಅವ್ರ ಮನಸ್ಸಿಗೆ? ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಸಂಸ್ಥೆ 21ನೇ ಶತಮಾನದಲ್ಲೂ ಅವರಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಐ ಡೋಂಟ್ ಫಾಲ್ ಅಂಡರ್ ಎನಿ ಕಾನೂನು, ಇಲ್ಲ ನಾನು ಅಬೌವ್ ದ ಲಾ, ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ನೀವು ವಾಟ್ ಮೆಸೇಜ್? ಅಬೌವ್ ದ ಕಾನ್ಸ್ಟಿಟ್ಯೂಷನ್ ನಾನು ಮತ್ತೆ ಅದೇ ಕೇಳ್ತಾ ಇದ್ದೀನಿ ಸರ್. ವಿ ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಕಾನ್ಸ್ಟಿಟ್ಯೂಷನ್ ಯಾವ ವಿಧಿಯನ್ನು ಕಂಪಲ್ಸರಿ ಮಾಡುತ್ತೆ ಅಂತ ಅದನ್ನಾರು ಹೇಳಿ. ಐ ಆಮ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಏನು? ಸಿ ಇವಾಗ ಮೊನ್ನೆ ಸರ್ಸಂಘಚಾಲಕರು ಹೇಳಿದ್ರು, ಅವ್ರೇನು ಹೇಳಿದ್ರು, 100 ವರ್ಷದಿಂದ ನಮ್ಗೆ ನಡೀತಾ ಇದೆ. ನಾವು ಹುಟ್ಟಿರುವಂಥದ್ದು ಬ್ರಿಟಿಷರ್ ಸಾಮ್ರಾಜ್ಯದಲ್ಲಿ. ಹೌದು. ಆ ಟೈಮಲ್ಲಿ ನಾವು ಮಾಡಿರಲಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ಅಂತ ಅದೇ ಅರ್ಥದಲ್ಲಿ ಹೇಳಿದ್ದಾರೆ. ಸೊ ಪ್ರಶ್ನೆ ಇರುವಂಥದ್ದು, ಇವಾಗ ಸಂವಿಧಾನ ಬಂದಿದೆ, 1950ರಲ್ಲಿ ಸಂವಿಧಾನ ಬಂದಿದೆ. ಹೌದು. ನೀವೇನು ಹೇಳ್ತೀರಿ, ಮೊದಲು ಇವರು ವಲ್ಲಭಾಯ್ ಪಟೇಲ್ ಅವರು ಇದನ್ನ ಸರಿಯಾಗಿ ಮಾಡಿಸ್ಬೇಕಾಗಿದ್ದು, ಮಾಡಲಿಲ್ಲ, ಆಗಿದೆ. ಇವಾಗ ಒಂದು ಸಂದರ್ಭ ಬಂದಿದೆಯಲ್ಲ, ಮೇಕ್ ಯೂಸ್ ಆಫ್ ದಟ್ ಆಪರ್ಚುನಿಟಿ. ಯಾವ ಸಂದರ್ಭ ಬಂದಿರೋದು? ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವುದಕ್ಕೆ ಸಂದರ್ಭ ಬಂದಿದೆ. ಜನರ ಮುಂದೆ ಈ ವಿಚಾರ ಬರ್ತಿದೆಯಲ್ಲ, ಯಾವ ಕಾನೂನಿನ ಅಡಿಯಲ್ಲಿ ಬರಬೇಕಾಗಿತ್ತು? ಅಲ್ಲ, 3 ವಿಚಾರ ಹೇಳಿದ್ದೀನಿ. ಇದರ್ ಕಂಪನೀಸ್ ಆಕ್ಟ್, ಅಥವಾ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್, ಅಥವಾ ಟ್ರಸ್ಟ್ ಆಕ್ಟ್. ಇವಾಗ ನಿಮ್ಮ ರಾಮ ಮಂದಿರ ಕಟ್ಸಿದಿರಿ, ಆಯ್ತಾ? ಅದು ದಟ್ ಈಸ್ ಆಲ್ಸೋ ರಿಜಿಸ್ಟರ್ಡ್. ಹೌದು. ಅದು ಅಂಡರ್ ದ ಟ್ರಸ್ಟ್ ಆಕ್ಟ್ ರಿಜಿಸ್ಟರ್ ಆಗಿದೆ. ಹೌದು. ಆಯ್ತಾ? ಇದಕ್ಕೆಲ್ಲ ನಾನು ದೊಡ್ಡಣ್ಣ ಇದ್ದೀನಿ, ನಾನು ಇದನ್ನೆಲ್ಲ ಆಟ ಆಡ್ತೀನಿ ಅಥವಾ ಆಡಿಸ್ತೀನಿ ಎಲ್ಲವನ್ನು. ಬಟ್ ನಾನು ಇದನ್ನು ರಿಜಿಸ್ಟರ್ ಆಗೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಸರಿ ಅದು ಅಜಿತ್? ನಾನು ಇವಾಗ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅಜಿತ್ ನಿಮ್ಮ ಹತ್ರ ಎಷ್ಟಿದೆ ಆಸ್ತಿ ಅಂತ ಕೇಳ್ತೀನಿ ನಾನು. ಯು ಡೋಂಟ್ ವಾಂಟ್ ಟು ಗಿವ್ ಅಂತ ಹೇಳಿದ್ರೆ ವಿ ಮೇಕ್ ಅವರ್ ಓನ್ ಕನ್ಕ್ಲೂಷನ್ಸ್ ಅಲ್ವಾ? ಅಲ್ಲ, ನಿಮ್ಮ ಬಗ್ಗೆ ಪರ್ಸನಲಿ ಹೇಳ್ತಾ ಇಲ್ಲ, ವಿ ಮೇಕ್ ಅವರ್ ಓನ್ ಕನ್ಕ್ಲೂಷನ್ಸ್. ಇಲ್ಲ ತುಂಬಾ ಇರಬೇಕಪ್ಪ ಅಂತ ನಾವು ಅನ್ಕೋತೀವಿ. ಆದರೆ ಬ್ರಿಜೇಶ್ ಕಾಳಪ್ಪ ಅವರು ಕೇಳಿದಾಗ ಅಜಿತ್ ಹನುಮಕ್ನವರು ತಮ್ಮ ಆಸ್ತಿ ವಿವರಗಳನ್ನು ಕೊಡಬೇಕು ಅನ್ನೋದಕ್ಕೆ ಯಾವುದೇ ರೂಲ್ಸ್ ಇಲ್ಲ. ಅಲ್ಲ, ಒಂದು ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.